ಕಲಬುರಗಿಯಲ್ಲೂ ಕೂಡ ಲೋಕಾಯುಕ್ತ ರೇಡ್ ಆಗಿದೆ. ಬಿಬಿಎಂಪಿ ಕಂದಾಯ ಅಧಿಕಾರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬಸವರಾಜ ಮಾಗಿ ಸಂಬಂಧಿಸಿದಂತಹ 9 ಕಡೆಗಳಲ್ಲಿ ದಾಳಿ ನಡೆಸಲಾಗಿದೆ. ಬೆಂಗಳೂರಿನ 5 ಕಡೆ ಹಾಗೆ ಕಲಬುರಗಿಯ 4 ಕಡೆಗಳಲ್ಲಿ ನಡೆದಿರುವಂತಹ ದಾಳಿ ಇದು. ಬೆಂಗಳೂರಿನ ಅವರ ನಿವಾಸ ಜೊತೆಗೆ ಕಲಬುರಗಿಯ 4 ಕಡೆ ದಾಳಿ ನಡೆದಿದೆ. ಬಸವರಾಜ ಮಾಗಿ ಬಳಿ ಕ್ಯಾಸಿನೋ ಕಾಯಿನ್ಸ್ ಕೂಡ ಪತ್ತೆಯಾಗಿದೆಯಂತೆ. ಈ ಸಂದರ್ಭದಲ್ಲಿ ಸೋದರಿ ಹೇಮಾ ಹೆಸರಿನಲ್ಲಿರುವಂತಹ ಮನೆಯಲ್ಲಿ ಈ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿದೆ. ಕಲಬುರಗಿಯ ಬಡೇಪುರ ಕಾಲೋನಿಯಲ್ಲಿರುವಂತಹ ಮನೆ. ಸುಮಾರು 10ರಿಂದ 100 ಹಾಗೂ 500 ಜೊತೆಗೆ 1000 ರೂಪಾಯಿ ಮುಖ ಬೆಲೆಯ 12,30,000 ಮೌಲ್ಯದ ಕ್ಯಾಸಿನೋ ಕಾಯಿನ್ಸ್ ಅಂತಿದ್ದು. ಆಸ್ತಿ ದಾಖಲೆಗಳ ಶೋಧವನ್ನು ಕೂಡ ಈಗ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ನೋಡಿ, ಅಲ್ಲಿ ಕಸಿನೋದಲ್ಲಿ ಬಳಸುವಂತಹ ಕಾಯಿನ್ಗಳೇನಿರುತ್ತಲ್ಲ, ಅಲ್ಲಿ ನೀವು ದುಡ್ಡು ಕೊಟ್ಟ ತಕ್ಷಣ ಇದಕ್ಕೆ ಎಕ್ಸ್ಚೇಂಜ್ ಮಾಡಿ ಕಾಯಿನ್ಗಳನ್ನು ಕೊಡ್ತಾರೆ. ಅಂಥ ಕಾಯಿನ್ಗಳು ಅದು ಏನು ಕಮ್ಮಿ ಅಲ್ಲ, 12,30,000 ಮೌಲ್ಯದ ಕಾಯಿನ್ಗಳು ಸಿಕ್ಕಿದೆಯಂತೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಅವರಿಂದ ಪಡೆಯೋಣ. ಪಾಟೀಲ್, ಈಗ ನಡೆದಿರುವಂತಹ ಈ ಕಲಬುರಗಿಯಲ್ಲಿ ನಡೆದಿರುವಂತಹ ಒಂದು ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಪರಿಶೀಲನೆ ನಡೆದಿದೆ, ಏನೇನು ಮಾಹಿತಿ ಸಿಗ್ತಾ ಇದೆ ಈಗ ಸದ್ಯಕ್ಕೆ? ರೆಮಾ, ನಿಜಕ್ಕೂ ಏನಂತಾರೆ, ಬಸವರಾಜ್ ಮನೆಯಲ್ಲಿ ಸದ್ಯ ಕ್ಯಾಸಿನೋ ಏನು ಕಾಯಿನ್ ಸಿಕ್ಕಿರೋದೇ ಇಂಟ್ರೆಸ್ಟಿಂಗ್. ಯಾಕೆಂತಂದರೆ ಸಹಜವಾಗಿ ಎಲ್ಲರೂ ಆ ಮನೆಯಲ್ಲಿ ಬೆಳ್ಳಿ ಮತ್ತು ಬಂಗಾರವನ್ನು ಇಡಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಬೆಳ್ಳಿ ಬಂಗಾರ ಖರೀದಿ ಮಾಡಿದರೆ, ಸದ್ಯ ಬಸವರಾಜ್ ಮಾಗಿ ಅವ್ರ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ಕ್ಯಾಸಿನೋ ಕಾಯಿನ್ಸ್. ಅದು ಬರೋಬ್ಬರಿ 12 ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ಕ್ಯಾಸಿನೋ ಕಾಯಿನ್ಸ್ಗಳು ಬಸವರಾಜ್ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಸದ್ಯ ನಾನು ಕಲಬುರಗಿ ನಗರದಲ್ಲಿರ್ತಕ್ಕಂಥ 4 ಅಂತಸ್ತಿನ ಅವರ ಏನು ಆ ಬಂಗ್ಲೆ ಇದೆ, ಆ ಬಂಗ್ಲೆ ಮುಂಭಾಗದಲ್ಲಿದ್ದೀನಿ. ಸದ್ಯ ಬೆಳ್ಳಂಬೆಳಿಗ್ಗೆಯಿಂದನೂ ಕೂಡ ಆ ಬೆಂಗಳೂರು ಮತ್ತು ಕಲಬುರಗಿ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ಕಲಬುರಗಿ ಮತ್ತು ಬೆಂಗಳೂರು ಕಡೆ ಸೇರಿದಂತೆ 9 ಕಡೆಗಳಲ್ಲಿ ಸದ್ಯ ಲೋಕಾಯುಕ್ತ ರೇಡ್ ನಡೀತಾ ಇದೆ. ಏನು ಕಲಬುರಗಿ ನಿವಾಸದಲ್ಲಿ ಸದ್ಯ ಸಿಕ್ಕಿರ್ತಕ್ಕಂಥ ಕ್ಯಾಸಿನೋ ಕಾಯಿನ್ಸ್ ಆಗಿರ್ಬೋದು, ಮತ್ತು ಅವರ ಸ್ವಗ್ರಾಮ ಪಾಳ ಏನಿದೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಜಮೀನಾಗಿರ್ಬೋದು, ಮತ್ತು ಸಹೋದರಿ, ತಾಯಿ ಮತ್ತು ಹೀಗೆ ನಾನಾ ಕಡೆ ಏನು ಅಂತಂದರೆ ಬಸವರಾಜ್ ಮಾಗಿ ಏನು ಆಸ್ತಿ ಮಾಡಿದ್ರು ಅದೆಲ್ಲ ದಾಖಲೆಗಳನ್ನು ಕೂಡ ಸದ್ಯ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ರೆಮಾನ್, ಯಾಕಂತಂದರೆ ಒಂದಂತೂ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು, ಬಸವರಾಜ್ ಮಾಗಿ ಆ ಬೆಳ್ಳಿ ಬಂಗಾರ ಹೊರತುಪಡಿಸಿ ಕ್ಯಾಸಿನೋ ಕಾಯಿನ್ಸ್ಗಳನ್ನು ಕೂಡ ಮನೆಯಲ್ಲಿ ಶೇಖರಣೆ ಮಾಡಿದರು. ಯಾಕಂತಂದರೆ ಬರೋಬ್ಬರಿ 12 ಲಕ್ಷ ಕ್ಯಾಸಿನೋ ಕಾಯಿನ್ಸ್ಗಳನ್ನು ಮನೆಯಲ್ಲಿ ಸಿಕ್ಕಿದ್ದು. ಇವರು ಸಾಕಷ್ಟು ಕ್ಯಾಸಿನೋ ಮತ್ತು ಜೂಜು ಪ್ರಿಯರು ಅನ್ನೋದಕ್ಕೆ ಸಾಕ್ಷಿ ನೀಡ್ತಾ ಇದೆ. ಕ್ಯಾಸಿನೋ ಕಾಯಿನ್ಸ್ಗಳು ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರು ಯಾವೆಲ್ಲ ಜಾಗದಲ್ಲಿ ಆಸ್ತಿ ಮಾಡಿದರು ಅನ್ನೋದ್ರ ಬಗ್ಗೆ ಕೂಡ ಕೂಲಂಕಷವಾಗಿ ಸದ್ಯ ಲೋಕ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಹಂತದ ಮಾಹಿತಿ ಪ್ರಕಾರ ಸದ್ಯ ಏನು ಅಂತಂದರೆ ಅವರ ತಾಯಿ ಹೆಸರಿನಲ್ಲೂ ಕೂಡ ಸಾಕಷ್ಟು ಕೋಟಿ ಮೌಲ್ಯದ ಜಮೀನನ್ನು ಖರೀದಿ ಮಾಡಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಕೂಡ ಸದ್ಯ ಲೋಕಾಯುಕ್ತರಿಗೆ ಸಿಕ್ಕಿರ್ತಕ್ಕಂಥದ್ದು. ಅದೆಲ್ಲವನ್ನೂ ಕೂಡ ಏನು ಕೂಲಂಕಷವಾಗಿ ಲೋಕಾಯುಕ್ತ ಅಧಿಕಾರಿಗಳು ಬೆಳಿಗ್ಗೆಯಿಂದನೂ ಕೂಡ ಸದ್ಯ ಸರ್ಚ್ ಅನ್ನು ನಡೆಸಿರ್ತಕ್ಕಂಥದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಪಾಟೀಲ್.